ಇದರ ನಿನ್ನೆ ಹುಬ್ಳಿ ಹುಡುಗಗೆ ನನಗೆ ಫೋನಾಗ ಮಾತಾಡಿದೆ. ಅವರಿಗೆ ನನಗೆ ಯಾರ್ಯಾರು ಸಂಪರ್ಕದಲ್ಲಿದೆ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ಇನ್ನು ಒಂದು ದಿವಸ ಅಥವಾ 2 ದಿನದಲ್ಲಿ ಇದು ತಿಳಿ ಆಗುತ್ತೆ. ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ, ಅಲ್ಲಿ ಗೌರ್ಮೆಂಟ್ ಆಗಿರಲಿ, ಅಲ್ಲಿ ಡಿಪಾರ್ಟ್ಮೆಂಟ್ಗಳು ಏನು ಹೇಳ್ತಾರೆ, ಅಲ್ಲಿ ಯಾರು ಇಲಾಖೆಯವರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಫಾಲೋ ಮಾಡಿ, ರಿಸ್ಕ್ ತಗೊಂಡು ಎಲ್ಲಿ ಹೊರಗೆ ಬರಕ್ಕೆ ಹೋಗ್ಬೇಡಿ, ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಅವರಿಗೆ. ಅಲ್ಲ, ಮುಖ್ಯಮಂತ್ರಿಯವರು ಅಥವಾ ಸರ್ಕಾರ ಹೇಳಿದ್ರೆ ಹೋಗ್ಬೇಕಾಗತ್ತೆ. ಖಂಡಿತವಾಗಿ ಹೋಗ್ತೀವಿ, ಯಾವಾಗಲೂ ಹೋಗ್ತೀವಿ, ಸದಾಕಾಲ ಹೋಗ್ತೀವಿ, ಕರ್ನಾಟಕ ಸರ್ವಲ್ಲಿ ಹೋಗ್ತೀವಿ. ಇಲ್ಲ ನಾನು ಮಾತಾಡಿ ಅದು ಹೆಂಗಿದೆ ಅಂತಂದರೆ, ಯೂಶಲಿ ರೆಸ್ಕ್ಯೂ ಆಪರೇಷನ್ ಇದ್ದರೆ ಎಲ್ಲರೂ ಹೋಗಿ ಮಾಡ್ಬೋದು. ಇದು ಒಂಥರ ಬೇರೆ ಥರ ಸಿಚುವೇಶನ್ ಇದೆ. ನನ್ನ ಪ್ರಕಾರ ನಾವು ಹೋದ್ರೂ ಕೂಡ ಒಳಗಡೆ ಏನು ಮಾಡೋಕ್ಕಾಗಲ್ಲ, ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಮಿಲಿಟ್ರಿ ರೂಲ್ ಬಂದು ಸ್ವಲ್ಪ ನಿಧಾನ ಆಗ್ತಂತಕ್ಕಂಥ ಮಾತುಕತೆ ನನಗೆ ಗೊತ್ತಿದೆ. ಬಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಐ ಕೆನಾಟ್ ಕಮೆಂಟ್ ಎನಿಥಿಂಗ್. ಯಾವುದು ಮಣಿಪುರ್ನಲ್ಲಿ ಕೂಡ ಹಂಗೆ ಆಗಿತ್ತು. ನಮ್ದು ಮಣಿಪುರಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿತ್ತು. ಸೊ ಒಳ್ಳೇದಾದ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಿವೋಲ್ಟ್ ಆಗ್ತಕ್ಕಂಥದ್ದು ಒಳ್ಳೇದಕ್ಕೆ ಆಗ್ಬೇಕನ್ನೋ ನನ್ನ ವಾದ. ಯಾವಾಗಲೂ ನಾನು ಅದೇ ಹೇಳೋದು, ಎಲ್ಲ ಯಂಗ್ಸ್ಟರ್ಸ್ಗೆ ಅದೇ ಹೇಳೋದು, ದಿಸ್ ಕಂಟ್ರಿ ಡಸ್ ನಾಟ್ ಬಿಲಾಂಗ್ ಟು BJP ನೆದರ್ ಕಾಂಗ್ರೆಸ್. ವಿಚಾರ ವಿಮರ್ಶೆ ಆಗಬೇಕು, ಯಂಗ್ಸ್ಟರ್ಸ್ ಬರಬೇಕು. ಈ ಮುಂದೆ ಬರ್ತಕ್ಕಂಥದ್ದು ಏನಿದೆ ರೀ, ಟೆಕ್ನಾಲಜಿ ಬೇಸ್ಡ್ ಇರ್ತಕ್ಕಂಥದ್ದು. ಬೇರೆ ದೇಶಗಳೆಲ್ಲ ಏನು ಮಾತನಾಡ್ತದೆ ಬರೀ, ಬೇರೆ ದೇಶಗಳು ಯಾವ ಥರ ಮಾತನಾಡ್ತಿದ್ದಾವೆ ಅದನ್ನ ಯೋಚನೆ ಮಾಡ್ಬೇಕು ನಾವು. ಅದು ಬಿಟ್ಕೊಂಡು ಬರೀ ಇವೇ ಬೆಳಗ್ಗಿಂದ ಸಾಯಂಕಾಲವರೆಗೆ ಅದೇ ಒಂದು ಜಾತಿ ಪದ್ಧತಿ ಬಿಟ್ಕೊಂಡು ಮೇಲೆ ಹೋದ್ರೆ ನಾವೇನೋ ಪ್ರಗತಿ ಕಾಣ್ಬೋದು. ರೂಲಿಂಗ್ ಪಾರ್ಟಿನೇ ಸ್ಟ್ರೈಕ್ ಮಾಡ್ತತೆ, ರೂಲಿಂಗ್ ಪಾರ್ಟಿನೇ ಹೇಳ್ತತೆ ಹಿಂದೂಗಳು ಕತ್ತರನಾಗಿದೆ ಅಂತದ್ದು. ಯಾವ ಧರ್ಮ ಹೇಳ್ರಿ? ಇವರೇ ಹಿಂದೂ ಪಾರ್ಟಿ ಅಂತ ಇವರೇ ಹೇಳ್ಕೊಂತಾರೆ, ಇವರೇ ಆಡಳಿತದಲ್ಲಿದ್ದಾರೆ, ಇವರೇ ಹೇಳ್ತಾರೆ ಹಿಂದೂಗಳು ಕತ್ತರನಾಗಿದ್ದಾರೆ. ಇದು ಏನು ಹೇಳ್ರಿ? ಇದು ಎವ್ರಿಬಡಿ ಬೆಳಗ್ಗೆ ನೀವು ಸಾಯಂಕಾಲ ತೆಗೆದು ನೋಡಿದ್ರೆ ಯಾವುದೋ 200 ವರ್ಷದ್ದು 300 ವರ್ಷದ ಕಥೆಗಳು ನಾವು ಕೇಳ್ಬೇಕು. ಅದಿದೇನು ರೀ? ಡಸ್ ರಿಯಲಿ ಔರಂಗಜೇಬ್ ಕಮ್ ಆ್ಯಂಡ್ ಗಿವ್ ಮಿ ಎನಿ ಡೈಲಿ ವೇಜಸ್ ಆಗಲಿ ಅಂತ ದುಡ್ಡು ಕೊಡ್ತಾನೆ ಔರಂಗಜೇಬು? ಅನ್ವೇಷಕವಾಗಿ ಇವರೇ ತರೋದು, ಔರಂಗಜೇಬಿಗೆ ಇವರೇ ತರೋದು. ಎಲ್ಲ ಇರ್ತಕ್ಕಂಥ ಮುಸ್ಲಿಂ ಲೀಡರ್ಗಳಿಗೆ ಹೊರಗಿನ ಇವರೇ ತರೋದು, ಮಾತಾಡಲಿ. ಬಟ್ ಅದರಿಂದ ಏನು ಅನುಕೂಲ ಇದೆ? ವಿಚಾರವನ್ನು ಇವತ್ತು ನೀವು ಅಧಿಕಾರಕ್ಕೆ ಬರೋಕ್ಕಲ್ಲಿ ಇವೆಲ್ಲ ಏನು ವಿಷಯ ಹೇಳಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರಿ ನೀವೇ. अब टाइम है मोदी जी, आप बताओ सबका कितना विकास हुआ है? अच्छा ತಾನೇ ಇರೋದು. ಅದು ಹೇಳಿದ್ನಲ್ಲಿ ಭಾಳ ಸಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಸರ್ಕಾರ ತೀರ್ಮಾನ ತೊಗೊಂಡಿದೆ, ಕಾನೂನಲ್ಲಿ ಸಂವಿಧಾನದಲ್ಲಿ ಎಲ್ಲ ಕಡೆ ಅವಕಾಶ ಇದೆ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಮಾಡಲಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥ. ನಾವು ಅದನ್ನೇ ಕೇಳಿದ್ವಲ್ಲ, ನೀವು ಪಾರ್ಲಿಮೆಂಟ್ ಓಪನ್ ಮಾಡೋಕ್ಕೆ ಹೋದ್ರಿ, ಕರೆಕ್ಟ್ ಹೌದಿಲ್ಲ? ಅವಾಗ ದ್ರೌಪದಿ ಮುರ್ಮುಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಪ್ರೆಸಿಡೆಂಟಿಗೆ? SC ಅಂತನಾ ST ಅಂತನಾ ಏನು ವಿಧವೆ ಅಂತನಾ, ಏನು ರೀಸನ್ ಏನು? ಇದು ಕೇಳಕ್ಕೆ ಅಕ್ಕದಲ್ಲಿಗೆ ನಿಮಗೋಯ್ತು ನನಗೋಯ್ತು ಅದಲ್ಲ. ಇದನ್ನು ಫಸ್ಟ್ ಹೇಳಕ್ಕೆ ಹೇಳ್ರಿ, ಆನ್ಸರ್ ಮಾಡಕ್ಕೆ ಹೇಳ್ರಿ. ಇದನ್ನು ಕೇಳಕ್ಕೆ ಅವ್ರಿಗೆ ಅಧಿಕಾರ ಇದೆ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಆಸ್ಕ್. ಬಟ್ ನೌ ಅವರ್ ರೈಟ್ ಈಸ್ ವಿ ಆರ್ ಆಸ್ಕಿಂಗ್, ದೇ ಶುಡ್ ಆಲ್ಸೋ ಆನ್ಸರ್. ನೋ ವೈ, ವಾಟ್ ಇಸ್ ದ ರೀಸನ್ ಯು ಡಿಡ್ ನಾಟ್ ಟೇಕ್ ದ್ರೌಪದಿ ಮುರ್ಮು, ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ, ಓನ್ಲಿ ಲೇಡಿ ಹೂಸ್ ಅ ಟಾಲೆಸ್ಟ್ ಪ್ರೋಟೋಕಾಲ್ ಪ್ರಕಾರವಾಗಿ ನಂಬರ್ 1 ಬರ್ತಾರೆ, ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು? ಏನು ರೀಸನ್ ಏನು? ರಾಮ ಮಂದಿರ ಪೂಜೆಗೂ ಕರ್ಕೊಂಡು ಹೋಗಲಿಲ್ಲ, ಯಾಕೆ? ಏನು ಅರ್ಥ ಏನು? ಇವ್ರು ಏನಂದ್ರೆ ಇವ್ರು ಏನು ಬೇಕಿದ್ದ ಪ್ರಶ್ನೆ ಯಾರಿಗೆ ಕೇಳ್ಬೋದು, ಇವ್ರು ಯಾರಿಗೆ ಪ್ರಶ್ನೆ ಕೇಳಬಾರ್ದು. ಸೊ ನಮಗಿರ್ತಕ್ಕಂಥ ಈಕ್ವಲ್ ರೈಟ್ಸ್ ಎವ್ರಿಬಡಿ ಹ್ಯಾಸ್ ಗಾಟ್. ಇಫ್ ದೇ ಹ್ಯಾವ್ ಗಾಟ್ ಟು ಕ್ವಶನ್, ವಿ ಆರ್ ಆಲ್ಸೋ ಕ್ವಶನಿಂಗ್, ಆ್ಯಂಡ್ ದೇರ್ ಇಸ್ ಅ ರೈಟ್ ಟು ಟೇಕ್ ಎವ್ರಿಬಡಿ. ಬಟ್ ದೇರ್ ಇಸ್ ಎ ಮ್ಯಾಂಡೇಟರಿ ದೇರ್. ಅಲ್ಲಿ ಪ್ರೋಟೋಕಾಲ್ ಮ್ಯಾಂಡೇಟರಿ ಅವರು. ಯು ಕೆನಾಟ್ ವೈಲೇಟ್ ದ ಪ್ರೋಟೋಕಾಲ್ ದೇರ್. Here it is not a violation of a protocol. The government has invited, government has got in its wisdom, it can invite everybody. And whatever questions they have got, they can ask. If they have gone to court, it's fair enough. ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇರ್ತಕ್ಕಂಥ, ನೀವು ಪ್ರೆಸಿಡೆಂಟ್ ಯಾಕೆ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನೀವು ಉತ್ತರ ಕೊಡಬೇಕು.